ಮಾಧ್ಯಮಗಳಲ್ಲೂ ನೀವು ನೋಡಿದ್ರೆ ಕೆಲವು ತಿರ್ಚಿ ಹೇಳ್ತಾ ಇದ್ದಾರೆ. ಈಗ ಪಲ್ಲವಿ ಮೇಡಮ್ ಅವ್ರು ಹೇಳಿದ್ರು, ಅವರು ಮುಸ್ಲಿಮ್ಸ್ ಅವ್ರನ್ನ ಗಂಡನ್ಗೆ ಅಟ್ಯಾಕ್ ಮಾಡಿದ್ಮೇಲೆ ಅವರು ಇವ್ರನ್ನ ಸೇಫ್ಟಿ ಕರ್ಕೊಂಡು ಹೋದ್ರು. ಅವ್ರನ್ನ ಸೇಫ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ ಇದ್ರು. ಆದ್ರೆ ಕನ್ನಡ ಮಾಧ್ಯಮಗಳಲ್ಲಿ ಅದನ್ನ ಉಲ್ಟಾ ತಿರುಗಿಸಿ ಹೇಳ್ತಾ ಇದ್ದಾರೆ. ಅದು ತಪ್ಪು. ನೋಡಿ, ಈ ಬಾಂಬೆನಲ್ಲೂ 1.5 year ಬ್ಯಾಕ್ ಒಬ್ರು ಸೆಕ್ಯೂರಿಟಿ ಅವರು ಮುಸ್ಲಿಮರನ್ನ ಹೆಸರು ಕೇಳಿ ಧರ್ಮ ಕೇಳಿ ಸಾಯಿಸಿದ್ರು. ಅವ್ರಿಗೂ ಈ ಪಹಲ್ಗಾಮಲ್ಲಿ ಯಾರು ಉಗ್ರರು ನೀವು ಹಿಂದೂನ ಅಂತ ಕೇಳಿ ಕೊಂದಿರೋದಕ್ಕೂ ವ್ಯತ್ಯಾಸ ಇಲ್ಲ. ಮತ್ತೆ ಉಗ್ರರು ತುಂಬಾ ಕೆಟ್ಟದಾಗಿ ನೀವು ಮುಸ್ಲಿಂ ಪ್ರೇಯರ್ನ ಏನೋ ಹೇಳಿ ಅದ್ ಹೇಳ್ದೆ ಇದ್ರೆ ನೀವು ಗುಂಡಿಗೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಸುಮಾರು ಜನ ಇಂಡಿಯಾದಲ್ಲಿ ನೀವು ಜೈ ಶ್ರೀರಾಮ್ ಹೇಳಿಲ್ಲ ಅಂತ ಹೇಳಿ ಜನಗಳಿಗೆ ಹೊಡೆದಿದ್ದಾರೆ, ಕೆಲವರು ಸತ್ತು ಹೋಗಿದ್ದಾರೆ. ಆತರ ಅವು ಎರಡಕ್ಕೂ ವ್ಯತ್ಯಾಸ ಇಲ್ಲ. ಆದ್ರೆ ನಾವು ಮಾಧ್ಯಮದವರು ಮತ್ತೆ ರಾಜಕಾರಣಿಗಳು ರೆಸ್ಪಾನ್ಸಿಬಲ್ ಆಗಿ ಇರಬೇಕು. ಎಲ್ಲಿ ಫೇಲಿಯರ್ ಆಗಿದೆ ಅಂತ ನೋಡ್ಬೇಕು. ಇವತ್ತು ತನಕ ನಮ್ಗೆ ಪುಲ್ವಾಮಾ ಅಟ್ಯಾಕ್ ಯಾಕಾಗಿದ್ದು, ಯಾರಿಂದ ಆಗಿದ್ದು ಅಂತ ನಮ್ಗೆ ಗೊತ್ತಿಲ್ಲ. RDX ಹೆಂಗ್ ಬಂತು ನಮ್ಗೆ ಗೊತ್ತಿಲ್ಲ. ಅದನ್ನ ನಾವು ಸಾಲ್ವ್ ಮಾಡಿಲ್ಲ. ಅದು ಬಿಡಿ, ಫಸ್ಟ್ ನಾವು ತನಿಖೆ ಕರೆಕ್ಟ್ ಆಗಿ ಮಾಡಬೇಕು. ನಾವು ಫಸ್ಟ್ ಜವಾಬ್ದಾರಿ ತಗೋಬೇಕು. ಯಾಕೆ ಈ ತರ ಒಂದು ಸೆಕ್ಯೂರಿಟಿ ಫೇಲಿಯರ್, ಇಂಟೆಲಿಜೆನ್ಸ್ ಫೇಲಿಯರ್ ಆಯ್ತು ಅಂತ ಜವಾಬ್ದಾರಿ ತಗೋಬೇಕು. ಅದು ಮಾಡೋದ್ ಬಿಟ್ಟು ನಮ್ಮಲ್ಲೇ ಈ ತರ ಅವರು ಜಗಳ ಮಾಡೋದು ಅಥವಾ ದೇಶ ಹಬ್ಸೋದು ಖಂಡಿತವಾಗ್ಲೂ ತಪ್ಪು. ಇದು ದೇಶ ಕಟ್ಟೋ ಸಮಯ, ದ್ವೇಷ ಹಬ್ಸೋ ಸಮಯ ಅಲ್ಲ. ಇನ್ಫ್ಯಾಕ್ಟ್ ಕೆಲವರು ಹೋಗಿ ಸುಪ್ರೀಂ ಕೋರ್ಟ್ ಬ್ಲೇಮ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇಂದ ಅಲ್ಲಿ ಎಲೆಕ್ಷನ್ ಆಯ್ತು, ಅಲ್ಲಿ ಎಲೆಕ್ಷನ್ ಆಗಿರೋದ್ರಿಂದ ಈ ತರ ಆಯ್ತು, ಎಲೆಕ್ಷನ್ ಆಗದೆ ಇದ್ರೆ ಈ ತರ. ಅದೆಲ್ಲ ತಪ್ಪು, ಮತ್ತೆ ಅದು ಖಂಡಿತವಾಗ್ಲೂ ಸರಿಗಲ್ಲ. ಸೊ ಇಲ್ಲಿ ನಾವು ಹಿಂದೂನ ಮುಸ್ಲಿಮ್ ನಾವು ಒಟ್ಟಿಗೆ ಇರಬೇಕು. ನಾವು ಸರ್ಕಾರದ ಪ್ರಶ್ನೆ ಕೇಳಬೇಕು. ಅವರು ಮುಸ್ಲಿಮ್ಸ್ಗೆ ನೀವು ಪ್ರೂವ್ ಮಾಡಿ ತೋರಿಸ್ತಿರೋದೇ ಅವ್ರ ಬಗ್ಗೆ ಪ್ರಶ್ನೆಗಳು ಕೇಳಬಾರ್ದು ಅನ್ನೋದು. ಇದಕ್ಕೆ ನಾವು ಎದ್ ನಿಂತ್ಕೊಂಡು ನಾವು ಪ್ರಶ್ನೆಗಳು ಕೇಳಬೇಕು. ನಾವು ಈ ಸಮಾಜನ ಇದ್ ಮಾಡ್ಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರ ಪ್ರಶ್ನೆ ಮಾಡ್ಬೇಕು. ಯಾರು ಜವಾಬ್ದಾರಿ ಇತ್ತೋ ಸೇಫ್ಟಿಗೆ ಅವ್ರನ್ನ ನಾವು ಪ್ರಶ್ನೆ ಮಾಡ್ತಿಲ್ಲ. ಬದಲಿಗೆ ಸುಮ್ನೆ ಇಂಡಿಯನ್ ಮುಸ್ಲಿಮ್ಸ್ಗೆ ಪ್ರಶ್ನೆ ಮಾಡ್ತೀವಿ ಅಂದ್ರೆ ಏನರ್ಥ? ಮತ್ತೆ ನೆನ್ನೆ ನೋಡಿ, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಹೇಳಿದ್ದಾರೆ, ಭಯೋತ್ಪಾದನೆಗೆ ಜಾತಿ ಧರ್ಮ ಇಲ್ಲ ಅಂತ.